ನಾನು ಕಥೆನ ಬರೆದು ಡೈರೆಕ್ಷನ್ ಮಾಡ್ತಾ ಇರೋ ರೀತಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತಂದರೆ, ಡೈರೆಕ್ಷನ್ ಅಂದರೆ ಇದು. ಡೈರೆಕ್ಷನ್ ಹೀಗೆ ಇರಬೇಕು. ಈಗ ಡ್ರಾಮಾ ಮುಂದೇನಾಗುತ್ತೆ ಅಂದರೆ, ಈಗ ಕರ್ಣ ಇಲ್ಲಿ, ನಿಧಿ ಇಲ್ಲಿ. ನಿಧಿ, ನನ್ನ ಮಾತು ಕೇಳಿ, ಈ ಆಸ್ಪತ್ರೆನ ಬಿಟ್ಟು ಹೋಗಬೇಡಿ. ಈ ಆಸ್ಪತ್ರೆಗೆ ನಿಮ್ಮ ಅಗತ್ಯ ಇದೆ. ನಾನು ಇದನ್ನೆಲ್ಲ ಸರಿ ಮಾಡ್ತೀನಿ. ಕರ್ಣ ಸರ್, ನನ್ನ ತಡಿಬೇಡಿ. ಮರ್ಯಾದೆ ಇರೋ ಜಾಗದಲ್ಲಿ ನಾವಿದ್ದೇನು ಪ್ರಯೋಜನ? ನಾನು ನಿರ್ಧಾರ ಮಾಡಾಗಿದೆ. ನಾನು ಹೋಗಲೇಬೇಕು. ಕ್ಲಿಯರ್ ಟು ಕ್ಲಿಯರ್, ಪಿಕ್ಚರ್ ಟು ಪಿಕ್ಚರ್, ಹೀಗೇ ಆಗುತ್ತೆ. ಯುದ್ಧ ಗೆಲ್ಲೋದಕ್ಕೆ ಶಕ್ತಿ ಮಾತ್ರ ಇದ್ದರಷ್ಟೇ ಸಾಲದು, ಬುದ್ಧಿನೂ ಇರಬೇಕು. ನೇರ ನೇರ ಯುದ್ಧ ಮಾಡೋನು ಮೂರ್ಖ, ಮರೆಯಲ್ಲಿ ನಿಂತು ಯುದ್ಧ ಮಾಡೋನು ಜಾಣ. ಅದು ಈ ರಮೇಶ್ ವಸಿಷ್ಠ. ರಮೇಶ್ ವಸಿಷ್ಠ, ಯು ಆರ್ ಹೈಲಿ ಟ್ಯಾಲೆಂಟ್. ಓ, ಭಾಗ್ಯದ ಲಕ್ಷ್ಮಿ, ಈ ಮನೆ ಬೆಳಗೋ ಸೊಸೆ. ಯಾಕೆ ಒಂದು ಟೈಪ್ ಇದೆಯಾ? ಅಲ್ಲ ರೀ, ವಿಚಿತ್ರವಾಗಿ ಆಡ್ತಿರೋದು ನೀವು. ನಾನು ವಿಚಿತ್ರವಾಗಿ ಆಡ್ತಾ ಇದ್ದೀನ? ಮೂರೊತ್ತು ನೀನು ಮಾಡಾಕ್ತೀಯಲ್ಲಮ್ಮ, ಅದನ್ನು ತಿನ್ಕೊಂಡು ಗುಂಡು ಕಲ್ಲಿದ್ದಂಗಿದ್ದೀನಿ. ಯಾಕೆ ನಾನು ಆರಾಮಾಗಿರೋದು ನಿನಗಿಷ್ಟ ಇಲ್ವಾ? ಓಹೋ, ಇಬ್ಬರು ಸೊಸೆಯರು ಮನೇಲಿಲ್ವಲ್ಲ, ಬೇಜಾರಾಗ್ತಾ ಇದೆಯಾ? ರೀ, ನಿಮ್ಮ ಹತ್ರ ಒಂದೇ ಒಂದು ಮಾತು ಕೇಳ್ಕೊತೀನಿ. ಹೇಳಮ್ಮ. ಮೊದಲೇ ಆ ಇಬ್ಬರು ಮಕ್ಕಳು ತುಂಬ ನೋವುಗಳನ್ನ ಅನುಭವಿಸಿದ್ದಾರೆ. ಇನ್ನಾದರೂ ಅವ್ರನ್ನ ನೆಮ್ಮದಿಯಾಗಿರೋಕ್ಕೆ ಬಿಟ್ಬಿಡಿ. ಓಹೋ, ಏನು ಕರುಣೆ ಅನ್ನೋದು ಕಾವೇರಿ ನದಿ ಥರ ಉಕ್ಕಿ ಹರಿತಾ ಇದೆ. ಈ ಸರಿ ಬೆಸ್ಟ್ ಮದರ್ ಅವಾರ್ಡ್ ನಿನಗೇನೆ. ಕನ್ಫರ್ಮ್. ಏನ್ ಸೆಲ್ಫ್ ರೆಸ್ಪೆಕ್ಟು, ಏನ್ ಸ್ವಾಭಿಮಾನ, ಏನ್ ಪ್ರೈಡು. ಸ್ವಾಭಿಮಾನ ಅಂತೆ ಸ್ವಾಭಿಮಾನ. ಮೈ ಫುಟ್. ನಿನ್ಗೆ ಇನ್ಸೆಟ್ ಮಾಡ್ಬಿಟ್ಟಲ್ಲ ಅವಳು. ಎಲ್ಲಿಗೆ ಹೋಗ್ತಾಳೆ? ಎಲ್ಲಾದ್ರೂ ಹಾಳಾಗೋಗ್ಲಿ, ಐ ಡೋಂಟ್ ಗಿವ್ ಅ ಡ್ಯಾಮ್. ಮಗ, ಇವತ್ತು ಪಾರ್ಟಿ ನಂದೆ, ಎಲ್ರೂ ಕರ್ಸ್ಬಿಡು, ಫುಲ್ ಮಜಾ ಮಾಡ್ಬಿಡ. ಅದಕ್ಕೂ ಮುಂಚೆ ನಾನು ಫೋನ್ ಕೊಟ್ಬಿಟ್ಟು ಹೋಗಿ ಚಿಲ್ರೆ ಡಾಕ್ಟ್ರೆ. ಹಲೋ, ಏನ್ ಇಂಟರ್ನ್ಯಾಷನಲ್ ಫೋನ್ ನಿಂದು? ಯಾವ್ದು ಲಡ್ಕಾಸಿ ಮಾಡಲ್ಲದು, ರಿಪೇರಿ ಮಾಡ್ಸಿರೋದೇ ಹೆಚ್ಚು. ಓವರ್ ಆಗಿ ಆಡ್ಬೇಡ. ನೋಡಿ, ನಾಳೆ ಒಳಗಡೆ ನನ್ನ ಫೋನ್ ನನ್ನ ಕೈಲಿರ್ಬೇಕು. ಇಲ್ಲ ಅಂದ್ರೆ ನಿಮ್ ಫೋನ್ ಮಾರಾಟ ಮಾಡಿ ಅದ್ರಲ್ಲಿ ನಾನು ಹೊಸ ಫೋನ್ ತಗೋತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಯೋಚನೆ ಮಾಡ್ಬಿಡಿ, ಉಳ್ದಿರೋ ದುಡ್ಡನ್ನ ನಿಮ್ಗೆ ಕೊಡ್ತೀನಿ. ಏನ್ ಹೇಳ್ತಿದ್ದೀರಾ? 2 lakhs ಫೋನ್ ಅದು ನಿಮ್ ಲೈಫಲ್ಲೇ ತಗೊಳಕ್ಕಾಗಲ್ಲ. ಇದೇ ಕೇರು ನನ್ನ ಫೋನನ್ನೆಲ್ಲ ಕುಕ್ಬೇಕಾರೆ ಇರ್ಬೇಕಿತ್ತು. ಆಗ ಇಷ್ಟೆಲ್ಲ ಪ್ರಾಬ್ಲಮೇ ಬರ್ತಾ ಇರ್ಲಿಲ್ಲ. ನೋಡು, ಈ ಧಮ್ಕಿ ಹಾಕೋದು, ಬ್ಲ್ಯಾಕ್ ಮೇಲ್ ಮಾಡೋದಲ್ಲ ನನ್ನ ಹತ್ರ ಇಟ್ಕೋಬೇಡ. ಗಾಟ್ ಇಟ್? ನಾನೇನ್ ಧಮ್ಕಿ ಆಗ್ತಾ ಇಲ್ಲ. ಇದು ನೀವೇ ಕ್ರಿಯೇಟ್ ಮಾಡ್ಕೊಂಡಿರೋ ಪ್ರಾಬ್ಲಮ್ ಕ್ರಿಯೇಟ್ ಆದ್ಮೇಲೆ ಎಫೆಕ್ಟ್ ನಾನು ಅನುಭವಿಸ್ಲೇಬೇಕಲ್ವಾ? ದೊಡ್ಡವ್ರು ಏನು ಹೇಳಿದಾರೆ ಹೇಳಿ? ಕರ್ಮ ರಿಟರ್ನ್ಸ್. ನೋಡಿ, ನಾಳೆ ಒಳಗಡೆ ನನ್ನ ಫೋನ್ ನನ್ನ ಕೈಲಿರ್ಬೇಕು. ಇಲ್ಲ ಅಂದ್ರೆ ನಿಮ್ ಫೋನ್ ಸೇಲ್ ಆಗೋದಂತೂ ಗ್ಯಾರಂಟಿ. ಏನ್ ಮಗ, 3 ಮೆಣಸಿನಕಾಯಿ ಉದ್ದ ಇಲ್ಲ, ನಿಂಗೆ ಯಾಕೆ ಆಡಿಸ್ತಾಳ? ಏ ಸೂರಜ್, ಮೊದಲು ಕಟಿಂಗ್ ಮಾಡಿಸ್ಕೊ, ಆಮೇಲೆ ನನ್ನ ಬಗ್ಗೆ ಮಾತಾಡುವಂತೆ. ಇಡೀ ದಿನ ಹಾರ್ಡ್ ವರ್ಕ್ ಮಾಡಿ
ಸಾಯಂಕಾಲ ಕೂತ್ಕೊಂಡು ಈ ರೀತಿ ರಿಲ್ಯಾಕ್ಸ್ ಮಾಡ್ತಾಯಿದ್ರೆ ಅದರ ಮಜಾನೇ ಬೇರೆ. ಕರ್ಣ, ಬಾ. How was the day? Enjoyed? Any problem? Drink? ಊಟ ಬೇಡ. ಬೇಡ. ಊಟ ಬೇಡ, ಡ್ರಿಂಕ್ ಬೇಡ. ನನಗೆಲ್ಲ ಬೇಕು. ನಿಧಿಯವರು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರು, ಸಹಿಸ್ಕೊಂಡೆ. ಹೇಗೋ ಹಾಸ್ಪಿಟಲ್ ಸಿಗ್ತಾರಲ್ಲ ಅಂತ ಅಂದ್ಕೊಂಡೆ, ಅಲ್ಲಿಂದನೂ ಹೋದರು. ಏನಪ್ಪ ಮಾಡೋದು? ಏನು ಅಂತ ಮಾತಾಡೋದು? ಕರ್ಣ, ನಿನ್ನ ಫೇವ್ರೆಟ್ ನಾನೇ ನನ್ನ ಕೈಯಾರೆ ಮಾಡ್ಕೊಂಡು ಬಂದಿದ್ದೀನಿ. ಬಿಸಿ ಬಿಸಿಯಾಗಿದೆ, ಮತ್ತೇನು? ಬೇಡಪ್ಪ. ಯಾಕೋ ಇಷ್ಟು ಬೇಜಾರಾಗಿದೆಯಾ? ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನೋಡು, ನನ್ನ ಹತ್ರ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ಏನಿಲ್ಲಪ್ಪ. ಏನೂ ಇಲ್ಲ. ಇವತ್ತು ನಿತ್ಯನ ಮೀಟ್ ಮಾಡೋಕ್ಕಾಗಲಿಲ್ವಾ? ಅಥವಾ ಅಲ್ಲಿ ಬೇರೆ ಏನಾದರೂ ನಡೀತಾ? ಇದೆಲ್ಲ ನೀವೇ ತಾನೇ ಮಾಡ್ತಿರೋದು. ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯಾ? ನಿಮ್ಗೇನು ಗೊತ್ತೇ ಇಲ್ಲ. ಓಹ್, ನಿಧಿ ಮನೆ ಸಪ್ರೇಟ್ ಆಯಿತು, ನಿತ್ಯ ಅಲ್ಲಿಗೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಇಷ್ಟಕ್ಕೆಲ್ಲ ನಾನೇ ಕಾರಣ ಅನ್ನೋದೇ ತಾನೇ ನಿನ್. ನನಗೆ ಸ್ವಲ್ಪ ಸ್ಪೇಸ್ ಬೇಕಿದೆ, ಏನೂ ಮಾತಾಡೋಕ್ಕಾಗ್ತಾ ಇಲ್ಲ. ನೀವು ಪ್ಲೀಸ್ ಹೊರಗಡೆ ಹೋದರೆ ನಾನು ಸ್ವಲ್ಪ ಆರಾಮಾಗಿರ್ತೀನಿ. ಆಯ್ತು, ಪ್ಲೀಸಪ್ಪ.